ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಮೊನ್ನೆ ದೆಹಲಿಯ ಹೈಕೋರ್ಟ್ನಲ್ಲಿ ಒಂದು ವಿಚಿತ್ರವಾದ ವಿಲಕ್ಷಣವಾದ ಪ್ರಸಂಗ ನಡೆದಿದೆ. ವೆರಿ ಇಂಟ್ರೆಸ್ಟಿಂಗ್ ಕೇಸ್. ಲೆಫ್ಟಿನೆಂಟ್ ಸ್ಯಾಮ್ಯುಯಲ್ ಕಮಲೇಶನ್ ಅಂತ ಹೇಳಿ ಭಾರತೀಯ ಸೈನ್ಯದ ಸಿಖ್ ರೆಜಿಮೆಂಟ್ ನಲ್ಲಿ ಒಬ್ಬ ಕ್ರಿಶ್ಚಿಯನ್ ಆಫೀಸರ್. ಭಾರತೀಯ ಸೈನ್ಯ ಇವರನ್ನ ಕೆಲಸದಿಂದ ವಜಾ ಮಾಡಿರುತ್ತೆ. ತಕ್ಷಣ ಅವರು ದೆಹಲಿಯ ಹೈಕೋರ್ಟ್ ನಲ್ಲಿ ಒಂದು ದಾವೆಯನ್ನು ಹೂಡ್ತಾರೆ. ಭಾರತೀಯ ಸೈನ್ಯ ನನ್ನನ್ನ ಸುಮ್ಮನೆ ಡಿಸ್ಮಿಸ್ ಮಾಡಿದೆ, ಇದು ಸರಿಯಲ್ಲ ಅನ್ನೋದು ಅವರ ವಾದ. ಹಾಗಾದ್ರೆ ಸೈನ್ಯ ಯಾಕೆ ಇವರನ್ನ ಡಿಸ್ಮಿಸ್ ಮಾಡ್ತು? ಇಂಟ್ರೆಸ್ಟಿಂಗ್. ಭಾರತೀಯ ಸೈನ್ಯದಲ್ಲಿ ಒಬ್ಬ ಸೈನಿಕ, ಅವನ ಧರ್ಮ ಯಾವುದೇ ಇರಲಿ, ಒಮ್ಮೆ ಆತ ಒಂದು ರೆಜಿಮೆಂಟ್ಗೆ ಸೇರಿದ್ರೆ ಆ ರೆಜಿಮೆಂಟಿನ ಧರ್ಮ ಯಾವುದಿದೆ ಅದು ಆ ಸೈನಿಕನ ಧರ್ಮ ಆಗ್ಬಿಡುತ್ತೆ. ಉದಾಹರಣೆಗೆ ಅವನು ಸಿಖ್ ರೆಜಿಮೆಂಟ್ಗೆ ಸೇರ್ದ ಅಂತಂದ್ರೆ ಅವನು ಸಿಖ್ ಆಗ್ತಾನೆ, ಮರಾಠ ಯೂನಿಟ್ಗೆ ಸೇರಿದ್ರೆ ಅವನು ಮರಾಠ ಆಗ್ತಾನೆ. ಅಲ್ಲಿ ಎಲ್ಲರೂ ಸಹೋದರರಾಗ್ಬಿಡ್ತಾರೆ. ಜಾತಿ, ಮತ, ಧರ್ಮ, ಪಂಥ ಇಲ್ವೇ ಇಲ್ಲ ಅಲ್ಲಿ. ದಾಟ್ ಈಸ್ ದ ಇಂಡಿಯನ್ ಆರ್ಮಿ. ಅದರಲ್ಲೂ ಈ ಸಿಖ್ ರೆಜಿಮೆಂಟ್ ಇದೆಯಲ್ಲ, ಇದು ಮೋಸ್ಟ್ ಡೆಕೋರೇಟೆಡ್ ರೆಜಿಮೆಂಟ್ ಇನ್ ದ ಇಂಡಿಯನ್ ಆರ್ಮಿ. 1947 ನಲ್ಲಿ ಪಾಕಿಸ್ತಾನದ ಕಬಾಲಿಗಳು ಶ್ರೀನಗರವನ್ನ ಎಲ್ಲ ಕಡೆಯಿಂದ ಸುತ್ತುವರೆದಿರ್ತಾರೆ. ಆಗ ಮೊದಲ ಬಾರಿಗೆ ಶ್ರೀನಗರದ ಏರ್ ಫೀಲ್ಡ್ಗೆ ಏರ್ ಲಿಫ್ಟ್ ಮಾಡಿದ್ದು ಇದೇ ಸಿಖ್ ರೆಜಿಮೆಂಟಿನ ಸೈನಿಕರನ್ನ. ಶ್ರೀನಗರಕ್ಕೆ ಬಂದು ಇಳಿತಾ ಇದ್ದಂಗೆ ಕಬಾಲಿಗಳನ್ನ ಅಲ್ಲಿಂದ ಓಡಿಸಿದ್ದು ಇದೇ ಸಿಖ್ ರೆಜಿಮೆಂಟ್ನ ಸೈನಿಕರು. ಇವತ್ತು ಕಾಶ್ಮೀರ ಭಾರತದ ಭೂಪಟದಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಈ ಸಿಖ್ ರೆಜಿಮೆಂಟ್. ಆ ಸಮಯದಲ್ಲಿ ಅಪ್ಪಟ ಖಾಲ್ಸಾ ಯೋಧರ ಈ ರೆಜಿಮೆಂಟ್ನ ಲೀಡ್ ಮಾಡ್ತಾ ಇದ್ದದ್ದು ಒಬ್ಬ ಮುಸ್ಲಿಂ ಕಮಾಂಡರ್. ಆತ ಈ ರೆಜಿಮೆಂಟ್ನ ಯುದ್ಧದಲ್ಲಿ ಆಪರೇಷನ್ಸ್ ಗಳಲ್ಲಷ್ಟೇ ಮುನ್ನಡೆಸ್ತಾ ಇರಲಿಲ್ಲ, ಪ್ರತಿದಿನ ಗುರುದ್ವಾರದಲ್ಲಿ ನಡೀತಾ ಇದ್ದಂತ ಗುರುಬಾನಿ ಅಂದ್ರೆ ಸಿಖ್ಖರ ಪ್ರಾರ್ಥನೆಯಲ್ಲಿ ಈತ ರೆಜಿಮೆಂಟ್ ಅನ್ನ ಮುನ್ನಡೆಸ್ತಾ ಇದ್ದ. ಅಂತಹ ಸಿಖ್ ರೆಜಿಮೆಂಟ್ಗೆ ಸೇರಿದ್ದ ಲೆಫ್ಟಿನೆಂಟ್ ಸ್ಯಾಮ್ಯುಯಲ್ ಕಮಲೇಶನ್ ಅವರು ಕಳೆದ ವರ್ಷ ಸೈನ್ಯದ ಒಂದು ಗುಡ್ ಓಲ್ಡ್ ಟ್ರೆಡಿಷನ್ಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅವರು ರೆಜಿಮೆಂಟಿನ ಪೆರೇಡ್ಸ್ ಗಳ ಧಾರ್ಮಿಕ ಆಚರಣೆಯಲ್ಲಿ ನಾನು ಪಾಲ್ಗೊಳ್ಳೋದಿಲ್ಲ, ಗುರುದ್ವಾರದ ಗರ್ಭಗುಡಿಗೆ ನಾನು ಹೋಗೋದಿಲ್ಲ, ಆ ಆವರಣವನ್ನ ಎಂಟ್ರೆ ಆಗೋದಿಲ್ಲ, ಅದು ನನ್ನ ನಂಬಿಕೆಗೆ ನನ್ನ ಧರ್ಮಕ್ಕೆ ವಿರೋಧವಾದದ್ದು ಅಂತ ಹಠ ಹಿಡಿದು ಬಿಡ್ತಾರೆ. ಆರ್ಮಿನಲ್ಲಿ ಈ ತರ ಇಂಡಿಸಿಪ್ಲಿನ್ ಗಳು ನಡೆಯೋದಿಲ್ಲ. ಸೈನ್ಯ ಹೇಳುತ್ತೆ ದೇಶ ಸೇವೆ ಅನ್ನೋದು ಜಾತಿ, ಮತ, ಧರ್ಮ ಇದೆಲ್ಲಕ್ಕಿಂತಲೂ ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂತದ್ದು. ಇದು ಯಾವುದೇ ಒಂದು ಧರ್ಮದ ಪ್ರಶ್ನೆ ಅಲ್ಲ. ಇಟ್ ಇಸ್ ಅ ಕ್ವಶನ್ ಆಫ್ ಡಿಸಿಪ್ಲಿನ್ ಅಂಡ್ ಕೊಹೆಷನ್. ಸೈನ್ಯದಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ, ಟ್ರೂಪ್ಸ್ ನಲ್ಲಿ ಒಂದು ಬಾಂಡಿಂಗ್ ಇರುತ್ತೆ, ಇರಬೇಕು. ನೀನು ಯಾವ ಯೂನಿಟ್ಗೆ ಸೇರ್ತೀಯೋ ಆ ಯೂನಿಟ್ನ ಧರ್ಮವೇ ನಿನ್ನ ಧರ್ಮ, ನೀನು ಅದನ್ನ ಫಾಲೋ ಮಾಡಲೇಬೇಕು. ಇಟ್ ಇಸ್ ಅ ಕಮಾಂಡ್. ನೀನು ಅದನ್ನ ಮಾಡೋದಿಲ್ಲ ಅಂತಂದ್ರೆ ಸೈನ್ಯದ ಆದೇಶವನ್ನ, ಉನ್ನತಾಧಿಕಾರಿಗಳ ಆದೇಶವನ್ನ ಧಿಕ್ಕರಿಸ್ತಾ ಇದೀಯಾ ಅಂತ, ಡಿಸೋಬೆ ಮಾಡ್ತಾ ಇದೀಯಾ ಅಂತ ಅರ್ಥ. ಟ್ರೂಪ್ಸ್ ನ ನೈತಿಕ ಸ್ಥೈರ್ಯಕ್ಕೆ ಧಕ್ಕೆ ತರ್ತಾ ಇದೀಯಾ ಅಂತ ಅರ್ಥ. ಹೀಗೆ ಹೇಳುತ್ತೆ ಸೈನ್ಯ. ಸೈನ್ಯ ಈ ಬಗ್ಗೆ ಸ್ಯಾಮ್ಯುಯಲ್ ಕಮಲೇಶನ್ಗೆ ವಾರ್ನ್ ಮಾಡುತ್ತೆ. ಆದ್ರೆ ಸ್ಯಾಮ್ಯುಯಲ್ ಮತ್ತೆ ಅದೇ ತಪ್ಪನ್ನು ಮಾಡ್ತಾರೆ. ಸೈನ್ಯ ಅವರಿಗೆ ಕೋರ್ಟ್ ಮಾರ್ಷಲ್ ಮಾಡೋದಿಲ್ಲ, ಹಾಗೆ ಮಾಡಿದ್ರೆ ಅದು ಕಮ್ಯುನಲ್ ಅಥವಾ ಸೆಕ್ಯುಲರ್ ರಿಲೇಟೆಡ್ ಕಾಂಟ್ರವರ್ಸಿ ಆಗಬಹುದು ಅಂತ ಹೇಳಿ ಆತನನ್ನ ಡಿಸ್ಮಿಸ್ ಮಾಡಿಬಿಡುತ್ತೆ. ಕೇಸ್ ನ್ಯಾಯಾಲಯಕ್ಕೆ ಬರುತ್ತೆ. ನ್ಯಾಯಾಲಯ ಸೆಕ್ಷನ್ 41 ಆಫ್ ಆರ್ಮಿ ಆಕ್ಟ್ ನ ರೆಫರ್ ಮಾಡುತ್ತೆ. ಅದರ ಪ್ರಕಾರ ಸೈನ್ಯದಲ್ಲಿ ಉನ್ನತಾಧಿಕಾರಿಗಳ ಆದೇಶವನ್ನ ಪಾಲನೆ ಮಾಡದೇ ಇದ್ರೆ ಅದು ಪನಿಷಬಲ್ ಅಫೆನ್ಸ್. ನ್ಯಾಯಾಲಯ ಹೇಳುತ್ತೆ, ನಿಜ ನಿಮ್ಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಆದ್ರೆ ಧರ್ಮ ಅನ್ನೋದು ಕರ್ತವ್ಯಕ್ಕಿಂತ ದೊಡ್ಡದಲ್ಲ. ಸೈನ್ಯದಲ್ಲಿ ಒಂದು ಡಿಸಿಪ್ಲಿನ್ ಅಂತ ಇರುತ್ತೆ. ಪ್ರತಿಯೊಬ್ಬ ಸೈನಿಕನು ಅದಕ್ಕೆ ಬದ್ಧನಾಗಿರ್ಬೇಕು. ಪ್ರತಿಯೊಂದು ರೆಜಿಮೆಂಟ್ ನಲ್ಲೂ ಒಂದೊಂದು ರೀತಿಯ ಧಾರ್ಮಿಕ ಪದ್ಧತಿಗಳಿರುತ್ತೆ, ಯುದ್ಧ ಘೋಷಗಳಿರುತ್ತೆ, ರಿಲಿಜಿಯಸ್ ಸಿಂಬಲ್ಸ್ ಗಳಿರುತ್ತೆ. ಅದು ಸೈನಿಕನನ್ನ ಪ್ರೇರೇಪಣೆ ಮಾಡೋದಕ್ಕಿರುವಂತದ್ದು, ಬಾಂಧವ್ಯವನ್ನ ಬೆಸೆಯೋದಕ್ಕಿರುವಂತದ್ದು, ಭ್ರಾತೃತ್ವವನ್ನ ಬೆಳೆಸೋದಕ್ಕೆ ಇರುವಂತದ್ದು. ಧರ್ಮ ಪ್ರಚಾರಕ್ಕಲ್ಲ, ಧರ್ಮ ಪರಿವರ್ತನೆಗಲ್ಲ, ಯಾವುದೋ ಒಬ್ಬ ವ್ಯಕ್ತಿಯ ನಂಬಿಕೆ ಅಥವಾ ಪ್ರತಿಷ್ಠೆ ಅಥವಾ ಧರ್ಮ ಪಾಲನೆಗಲ್ಲ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ಕೋರ್ಟ್ ಹೇಳುತ್ತೆ ಸೈನ್ಯ ಒಂದು ಬೆಂಚ್ ಮಾರ್ಕ್ ಅನ್ನ ಇಟ್ಕೊಂಡಿದೆ, ಡಿಸಿಪ್ಲಿನ್ ಅನ್ನ ಇಟ್ಕೊಂಡಿದೆ, ಹೈ ಸ್ಟ್ಯಾಂಡರ್ಡ್ ಅನ್ನ ಇಟ್ಕೊಂಡಿದೆ. ಅದನ್ನು ಮೀರಿ ನಡ್ಕೊಂಡ್ರೆ ಅದನ್ನ ಅಶಿಸ್ತು ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಸೈನ್ಯ ಸ್ಯಾಮ್ಯುಯಲ್ ಕಮಲೇಶನ್ ಅವರನ್ನ ವಜಾ ಮಾಡಿರುವಂತಹ ನಿರ್ಧಾರ ಸರಿಯಾಗಿದೆ. ಹೀಗೆ ಹೇಳಿ ದೆಹಲಿ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ನವೀನ್ ಚಾವ್ಲಾ ಅವರು ಮತ್ತು ಜಸ್ಟಿಸ್ ಶೈಲೇಂದ್ರ ಕೌರ್ ಅವರು ಅವರ ದ್ವಿಸದಸ್ಯ ಪೀಠ ಮೊನ್ನೆ ಮೇ 31ನೇ ತಾರೀಕು ತನ್ನ ತೀರ್ಪನ್ನ ಕೊಟ್ಟಿದೆ. ಹಾಗೆ ನೋಡಿದ್ರೆ ಇದೊಂದು ರೇರ್ ಕೇಸು. ಭಾರತೀಯ ಸೈನ್ಯದಲ್ಲಿ ಈ ತರದ ಆಟಿಟ್ಯೂಡ್ಗೆ ಜಾಗನೇ ಇಲ್ಲ. ಸೈನಿಕರು ಯಾರು ತಮ್ಮ ಜಾತಿ, ಮತ, ಧರ್ಮದ ಬಗ್ಗೆ ಅಲ್ಲಿ ಮಾತಾಡೋದೇ ಇಲ್ಲ. ಒಬ್ಬ ಸೈನಿಕ ಹೋರಾಟದಲ್ಲಿ ಕೆಳಕ್ಕೆ ಬಿದ್ದಾಗ, ಅವನಿಗೆ ರಕ್ತ ಬೇಕಾದಾಗ ಆ ರಕ್ತ ಯಾರಿಂದ ಹರಿತಾ ಇದೆ ಅಂತ ಅವನು ಯೋಚನೆ ಮಾಡೋದೇ ಇಲ್ಲ. ಅದು ಹಿಂದುವಿನ ರಕ್ತವಾ, ಕ್ರಿಶ್ಚಿಯನ್, ಮುಸ್ಲಿಂ, ಸಿಖ್, ಜಾಟ್, ಮರಾಠನ ರಕ್ತವಾ, ಅದ್ಯಾವುದನ್ನು ಆತ ಯೋಚನೆ ಮಾಡೋದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಘಟನೆಯನ್ನು ನಿಮ್ಗೆ ಹೇಳ್ತೀನಿ. ಮೊದಲನೇದು, ಭಾರತೀಯ ಸೈನ್ಯದಲ್ಲಿ 3 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ. 1965ರ ಯುದ್ಧದಲ್ಲಿ ಈ 3 ಜಾಟ್ ರೆಜಿಮೆಂಟ್ಗೆ ಒಂದು ಅತ್ಯಂತ ಕಠಿಣವಾದ ಒಂದು ಟಾಸ್ಕ್ ಅನ್ನ ಕೊಡಲಾಗಿರುತ್ತೆ.
ಅದೇನು ಅಂತಂದ್ರೆ ಡೋಗ್ರೈ ಅನ್ನುವಂತ ಒಂದು ನಗರವನ್ನ ವಶಪಡಿಸಿಕೊಳ್ಳುದು. ಡೋಗ್ರೆ ಅಥವಾ ಡೋಗ್ರೈ ಅಂತಾನು ಕರೀತಾರೆ ಇದನ್ನ. ಈ ಡೋಗ್ರೈ ಎಲ್ಲಿರುತ್ತೆ? ಡೋಗ್ರೈ ಲಾಹೋರ್ಗೆ ತೀರಾ ಹತ್ತಿರದಲ್ಲಿರುತ್ತೆ. ಲಾಹೋರ್ನಿಂದ 25 ಕಿಲೋಮೀಟರ್ ದೂರ ಅನ್ಕೊಳ್ಳಿ. ಆ ಸಮಯದಲ್ಲಿ ಭಾರತೀಯ ಸೈನ್ಯ ಲಾಹೋರನ್ನ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿರುತ್ತೆ. ಡೋಗ್ರೈ ತಗೊಂಡ್ರೆ ಲಾಹೋರ್ ಸಿಕ್ಕದ ಹಾಗೆ. ಆದ್ರೆ ಡೋಗ್ರೈನ ತಗೊಳ್ಳೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಅಲ್ಲಿ ಬಲವಾದ ಪಾಕಿಸ್ತಾನಿ ಆರ್ಮಿ ಇರುತ್ತೆ. ಆ ಸಮಯದಲ್ಲಿ ಭಾರತೀಯ ಸೈನ್ಯ ಅಲ್ಲೊಂದು ಭಯಾನಕವಾದ ಯುದ್ಧ ಮಾಡುತ್ತೆ, ಬ್ಯಾಟಲ್ ಆಫ್ ಡೋಗ್ರೈ ಅಂತ ಹೇಳಿ. ಆ ಡೋಗ್ರೈ ಯುದ್ಧ ಇದೆಯಲ್ಲ, ದಟ್ ಬ್ಯಾಟಲ್ ಹ್ಯಾಸ್ ಗಾನ್ ಡೌನ್ ಇನ್ ದ ಏನಲ್ಸ್ ಆಫ್ ಇಂಡಿಯನ್ ಹಿಸ್ಟರಿ ಆಸ್ ಒನ್ ಆಫ್ ದ ಟಫೆಸ್ಟ್ ಬ್ಯಾಟಲ್ ಎವರ್ ಫಾಟ್. ಆ ಸಮಯದಲ್ಲಿ 3 ಜಾಟ್ಸ್ ನ ರೆಜಿಮೆಂಟ್ ನ ಕಮಾಂಡ್ ಮಾಡ್ತಾ ಇದ್ದದ್ದು ಜಾಟ್ ಕಮಾಂಡರ್ ಅಲ್ಲ, ಒಬ್ಬ ಆಂಗ್ಲೋ ಇಂಡಿಯನ್ ಕಮಾಂಡಿಂಗ್ ಆಫೀಸರ್, ಲೆಫ್ಟಿನೆಂಟ್ ಕರ್ನಲ್ ಡೆಸ್ಮಂಡ್ ಹೇಟ್ಸ್ ಅಂತ ಹೇಳಿ. ಡೆಸ್ಮಂಡ್ ಹೇಟ್ಸ್ ಇಂಗ್ಲೆಂಡ್ ನಲ್ಲಿ ಹುಟ್ಟಿದವರು. ಅವ್ರ ತಂದೆ ಇಂಡಿಯನ್ ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕೇಂಬ್ರಿಡ್ಜ್ ನಲ್ಲಿ ಓದ್ಕೊಂಡು ಬೆಂಗಳೂರಿನಲ್ಲಿ ಸ್ಟಡೀಸ್ ನ ಕಂಟಿನ್ಯೂ ಮಾಡಿ ಆ ನಂತರ ಇಂಡಿಯನ್ ಆರ್ಮಿಗೆ ಸೇರ್ತಾರೆ. 1965 ಯುದ್ಧದಲ್ಲಿ 3 ಜಾಟ್ ರೆಜಿಮೆಂಟ್ ನ ಕಮಾಂಡ್ ಮಾಡ್ತಾರೆ. ಡೆಸ್ಮಂಡ್ ಹೇಟ್ಸ್ ಡೋಗ್ರೆ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಡೋಗ್ರೆ ನಗರವನ್ನ ನಾವು ಯಾಕೆ ವಶಪಡಿಸಿಕೊಳ್ಬೇಕು, ಅದರ ಇಂಪಾರ್ಟೆನ್ಸ್ ಏನು, ಅದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ತನ್ನ ಸೈನಿಕರಿಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರು ತಮ್ಮ ಸೈನಿಕರಿಗೆ ಹೇಳ್ತಾರೆ, ನಾಳೆ ಬೆಳಕು ಹರಿಯುವುದರ ಒಳಗೆ ಡೆಡ್ ಆರ್ ಅಲೈವ್ ನಾವು ಡೋಗ್ರೆ ನಗರದಲ್ಲಿ ಇರಬೇಕು. ಆ ನಂತರ ತಾವು ಹೇಳಿದ್ದು ಸೈನಿಕರ ಮನಸ್ಸಿಗೆ ಮುಟ್ಟಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆಯೊಂದನ್ನ ತಮ್ಮ ಹರಿಯಾನ್ವಿ ಭಾಷೆನಲ್ಲಿ ಕೇಳ್ತಾರೆ. ಓ ಸುಜ್ರೆ, ಆಜ್ ರಾತ್ 3 ಜಾಟ್ ಕಹಾ ಹೋಗಿ. ಇಡೀ ಟ್ರೂಪ್ ಒಕ್ಕೊರಲಿಂದ ಕೂಗುತ್ತೆ, ಡೋಗ್ರೈ 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 ಅಂತ ಹೇಳಿ. ಸಾಮಾನ್ಯವಾಗಿ ಒಂದು ಸೈನ್ಯದ ಗುರಿ ಅಥವಾ ಆಬ್ಜೆಕ್ಟಿವ್ ಆ ಸೈನ್ಯದ ನಾಯಕನಿಗಿಂತ ದೊಡ್ಡದಿರಬೇಕು. ಅದನ್ನ ಪ್ರತಿಯೊಬ್ಬ ಸೈನಿಕನು ಅರ್ಥ ಮಾಡ್ಕೊಂಡಿರ್ಬೇಕು. ನಿಜವಾಗ್ಲೂ ನಮ್ಮ ಸೈನಿಕರಿಗೆ ಇದು ಅರ್ಥ ಆಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ ಅಂತ ಹೇಳಿ ಡೆಸ್ಮಂಡ್ ಹೇಟ್ ಸೈನಿಕರಿಗೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಸುಜ್ರೆ, ಅಗರ್ ಸಿಒ ಸಾಬ್ ಕೋ ಗೋಲಿ ಲಗಿ ತೋ ಫಿರ್ ಕ್ಯಾ ಕರೋಗೆ? ಅಂದ್ರೆ ಈ ಹೋರಾಟದಲ್ಲಿ ನಿಮ್ಮ ಕಮಾಂಡಿಂಗ್ ಆಫೀಸರ್ಗೆ ಗುಂಡು ಬಿದ್ರೆ ಆಗ ನೀವೇನು ಮಾಡ್ತೀರಿ ಅಂತ ಕೇಳ್ತಾರೆ. ಒಂದು ಕ್ಷಣವೂ ಯೋಚನೆ ಮಾಡದೆ ಅಲ್ಲಿದ್ದ ಒಬ್ಬ ಸೀನಿಯರ್ ಜೆಸಿಒ ಕೂಗ್ ಹೇಳ್ತಾನೆ, ಸಾಬ್ಜಿ ಅಗರ್ ಸಿಒ ಕೋ ಗೋಲಿ ಲಗೆ ತೋ ಕಂದೆ ಪೆ ಟಾನ್ ಕೆ ಲೇ ಜಾಯೆಂಗೆ ಲೇಕಿನ್ ರುಕೆಂಗೆ ಡೋಗ್ರೆ ಜಾಕೆ. ನಮ್ಮ ಕಮಾಂಡಿಂಗ್ ಆಫೀಸರ್ಗೆ ಗುಂಡು ಬಿದ್ರು ಚಿಂತೆ ಇಲ್ಲ, ಅವ್ರನ್ನ ಹೆಗಲ ಮೇಲೆ ಹಾಕೊಂಡು ಹೋಗ್ತೀವಿ, ಆದ್ರೆ ನಾವು ನಿಲ್ಲೋದು ಮಾತ್ರ ಡೋಗ್ರೆನಲ್ಲೇ. ಅವತ್ ರಾತ್ರಿ ಆ ಆಪರೇಷನ್ ನಲ್ಲಿ 3 ಜಾಟ್ಸ್ ಟ್ರೂಪು ಒಬ್ಬ ಆಂಗ್ಲೋ ಇಂಡಿಯನ್ ನ ನೇತೃತ್ವದಲ್ಲಿ 1 ಸಲ ಅಲ್ಲ 2 ಸಲ ಡೋಗ್ರೆಯನ್ನು ವಶಪಡಿಸಿಕೊಳ್ಳುತ್ತೆ. ಡೋಗ್ರೆ ನಗರವನ್ನ ಮೊದಲ ಬಾರಿಗೆ ವಶಪಡಿಸಿಕೊಂಡು 3 ಜಾಟ್ಸ್ ನ ಯೋಧರು ರೀಇನ್ಫೋರ್ಸ್ಮೆಂಟ್ ಕಾಯ್ತಾ ಇರ್ತಾರೆ. ಅದು ಬರೋದು ತಡ ಆಗ್ಬಿಡುತ್ತೆ. ಪಾಕಿಸ್ತಾನಿ ಸೈನ್ಯ ಅಟ್ಯಾಕ್ ಮಾಡುತ್ತೆ. ಜಾಟ್ಸ್ ಗಳು ಹಿಂದೆ ಬರ್ತಾರೆ. ರೀಇನ್ಫೋರ್ಸ್ಮೆಂಟ್ ಬರ್ತಾ ಇದ್ದಂಗೆ ಮತ್ತೆ ಅಟ್ಯಾಕ್ ಮಾಡಿ ಡೋಗ್ರೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ 3 ಜಾಟ್ಸ್ ಗಳು. ಆ ಒಂದೇ ರಾತ್ರಿಯಲ್ಲಿ ಒಂದೇ ಆಪರೇಷನ್ ನಲ್ಲಿ 3 ಜಾಟ್ಸ್ಗೆ 3 ಮಹಾವೀರ ಚಕ್ರ, 4 ವೀರ ಚಕ್ರ, 7 ಸೇನಾ ಮೆಡಲ್ಗಳು ಸಿಗುತ್ತೆ. ಎಲ್ಲಿದೆ ಜಾತಿ, ಎಲ್ಲಿದೆ ಧರ್ಮ? 1992ರಲ್ಲಿ ನಡೆದಂತಹ ಮತ್ತೊಂದು ಘಟನೆಯನ್ನ ನಿಮ್ಗೆ ಹೇಳ್ತೀನಿ ಕೇಳಿ. ಪಂಜಾಬಿನ ಚಂಡೀಗರ್ನಿಂದ ಒಂದು 35 ಕಿಲೋಮೀಟರ್ ದೂರದಲ್ಲಿ ಪರ್ವಾನು ಅಂತ ಹೇಳಿ ಒಂದು ಪ್ರವಾಸಿ ತಾಣ ಇದೆ. ಅಲ್ಲೊಂದು ಪುಟ್ಟ ರೆಸಾರ್ಟ್, ಟಿಂಬರ್ ಟ್ರೈಲ್ ಅಂತ ಹೇಳಿ, ಸುಮಾರು 2000 ಅಡಿ ಎತ್ತರದಲ್ಲಿದ್ದಂತಹ ರೆಸಾರ್ಟ್. ಅದು ಅಲ್ಲಿನ ಮೇನ್ ಅಟ್ರಾಕ್ಷನ್ ಅಂತಂದ್ರೆ ಅದು ರೋಪ್ ವೇ. ರೆಸಾರ್ಟ್ ಒಂದರ ತುದಿಯಿಂದ ಎದುರಿಗಿದ್ದ ಬೆಟ್ಟದ ಮತ್ತೊಂದು ತುದಿವರೆಗೆ ಒಂದು ರೋಪ್ ವೇನ ಎಳೆಯಲಾಗಿರುತ್ತೆ. ನಿತ್ಯ ಪ್ರವಾಸಿಗರು 7 ಅಡಿ ಎತ್ತರದ ಒಂದು ಷಡ್ಭುಜಾಕೃತಿಯ ಕೇಬಲ್ ಕಾರ್ನಲ್ಲಿ ಕೂತ್ಕೊಂಡು ಸುತ್ತಮುತ್ತಲಿನ ನಯನ ಮನೋಹರವಾದ ದೃಶ್ಯವನ್ನು ನೋಡ್ತಾ ಮೈಮರಿತಾ ಇರ್ತಾರೆ. ಅವತ್ತು ಅಕ್ಟೋಬರ್ 13, 1992, ಅದಾಗಲೇ ಸಂಜೆ ಆಗಿರುತ್ತೆ. ಪ್ರಯಾಣಿಕರಿಗೆ ಬಹುಶಃ ಆ ದಿನದ ಕಡೆಯ ಟ್ರಿಪ್ ಇರಬೇಕದು. ಕೇಬಲ್ ಕಾರು ಬೆಟ್ಟದ ತುದಿಯನ್ನ ತಲುಪಿರುತ್ತೆ. ಮುಂದಿನ 30 ಸೆಕೆಂಡ್ಗಳಲ್ಲಿ ಪ್ರಯಾಣಿಕರು ಕೆಳಗಡೆ ಇಳಿಬೇಕಾಗಿರುತ್ತೆ. ಎಲ್ಲರೂ ಇಳಿಯೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಂದು ಭಾರಿ ಸದ್ದು ಕೇಳಿ ಬರುತ್ತೆ. ಇಡೀ ಕೇಬಲ್ ಕಾರು ಅಲುಗಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಒಳಗಿದ್ದವರಿಗೆ ಭಯ ಮತ್ತು ಗಾಬರಿ. ವಾಸ್ತವದಲ್ಲಿ ಕೇಬಲ್ ಕಾರ್ಗೆ ಕಟ್ಟಿದ್ದಂತ ಒಂದು ಹಗ್ಗ ಹಠಾತ್ತನೆ ತುಂಡಾಗಿರುತ್ತೆ. ಪರಿಣಾಮ ಕ್ಷಣಾರ್ಧದಲ್ಲಿ ಅದು ಗಂಟೆಗೆ 280 ಕಿಲೋಮೀಟರ್ ವೇಗದಲ್ಲಿ ಹಿಂದಕ್ಕೆ ಜರಿಯೋದಕ್ಕೆ ಶುರುವಾಗುತ್ತೆ. ಒಳಗಿದ್ದವರಿಗೆಲ್ಲ ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿರಲ್ಲ. ಕೇಬಲ್ ಕಾರು ಬಲವಾಗಿ ಜಗ್ಗಿದ ಕಾರಣ ಆ ಘರ್ಷಣೆಗೆ ಪುಲ್ಲಿ ಹತ್ರ ಒಂದಷ್ಟು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ದಟ್ಟ ಹೊಗೆ. ನೋಡ್ತಾ ಇದ್ದಂಗೆ ಕೆಲವೇ ಕ್ಷಣಗಳಲ್ಲಿ ಕೇಬಲ್ ಕಾರು ಅಕ್ಷರಶಃ ಲೋಲಕದ ರೀತಿಯಲ್ಲಿ ಹಗ್ಗದ ಸಹಾಯದಿಂದ ನೇತಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಕೆಳಗೆ 3000 ಅಡಿ ಆಳ, ಕಲ್ಲು ಬಂಡೆಗಳು, ಜೊತೆಗೆ ಬೋರ್ಗರಿತ ಹರಿತಾ ಇದ್ದಂತಹ ಕೌಸಲ್ಯ ನದಿ. ಅದೊಂದು ಎದೆ ಜಲ್ಲನಿಸುವಂತಹ ದೃಶ್ಯ ಅದು. ಕೇಬಲ್ ಕಾರ್ನಲ್ಲಿ 10 ಮಂದಿ ಪ್ರವಾಸಿಗರು ಸಿಕ್ಕಾಕೊಂಡಿರ್ತಾರೆ. ಅದರಲ್ಲಿ ಒಂದು ಪುಟ್ಟ ಮಗು ಇರುತ್ತೆ. ಮಧುಚಂದ್ರಕ್ಕೆ ಬಂದಿದ್ದಂತಹ ಒಂದು ನವಜೋಡಿ ಇರುತ್ತೆ. ಎಲ್ಲರೂ ಜೋಕಾಲಿ ಆಡ್ತಾ ಇರ್ತಾರೆ. ಅಂತಿಂತ ಜೋಕಾಲಿ ಅಲ್ಲ ಅದು, ಅದು ಸಾವು ಬದುಕಿನ ಜೋಕಾಲಿ.
ಅವರೆಲ್ಲರ ಎದುರಿಗೆ ಕಾಣ್ತಾ ಇದ್ದಿದ್ದು ಸಾವು ಮತ್ತು ಕೇವಲ ಸಾವು ಮಾತ್ರ. ಅದಾಗಲೇ ರಾತ್ರಿ ಆಗಿಡುತ್ತೆ. ಯಾರು ಏನು ಮಾಡೋ ಸ್ಥಿತಿನಲ್ಲಿ ಇರೋದಿಲ್ಲ. ಕೇಬಲ್ ಕಾರಿನ ಒಳಗಡೆ ಒಬ್ಬ ಅಪ್ಪಟ ಹಿಂದೂ ಮಹಿಳೆ ಕೂತಿರ್ತಾಳೆ. ಭಗವಾನ್ ಹನುಮಂತನ ಪರಮ ಭಕ್ತೆ ಆಕೆ. ಇಡೀ ರಾತ್ರಿ ಆಕೆ ಹನುಮಾನ್ ಚಾಲೀಸ ಹೇಳ್ತಾನೆ ಕೂತಿರ್ತಾಳೆ. ಹೇಗಾದ್ರೂ ಮಾಡಿ ತನ್ನನ್ನು ಅಪಾಯದಿಂದ ಪಾರ್ ಮಾಡು ಅಂತ ಹೇಳಿ ಹನುಮಂತನಲ್ಲಿ ಮೊರೆ ಇಡ್ತಾ ಇರ್ತಾಳೆ. ಆಕೆಯ ಮೊರೆ ಹನುಮಂತನಿಗೆ ಕೇಳಿಸ್ತೋ ಏನೋ. ಮಾರನೆಯ ದಿನ ಬೆಳ್ಳಂಬೆಳಗ್ಗೆ ಕೇಬಲ್ ಕಾರಿನ ಮೇಲೆ ಇದ್ದಕ್ಕಿದ್ದಂತೆ ಭಾರತೀಯ ವಾಯುಪಡೆಯ MI-17 ಹೆಲಿಕಾಪ್ಟರ್ಗಳು ಹಾರಾಡೋದಕ್ಕೆ ಶುರುವಾಗುತ್ತೆ. ಅಂದ ಹಾಗೆ ಆ ಹಿಂದೂ ಮಹಿಳೆಯ ಮೊರೆ ಕೇಳಿ ಪ್ರತ್ಯಕ್ಷವಾಗಿದ್ದಂತಹ ಹೆಲಿಕಾಪ್ಟರ್ ನಲ್ಲಿ 4 ಮಂದಿ ಇರ್ತಾರೆ. ಅದರ ಪೈಲಟ್ ಗ್ರೂಪ್ ಕ್ಯಾಪ್ಟನ್ ಪಾಲಿ ಹೋಮರ್ ಮೇಜರ್ ಅಂತೇಳಿ ಅಪ್ಪಟ ಪಾರ್ಸಿ, ಜೊತೆಗೆ 3 ಪ್ಯಾರಾ ಕಮಾಂಡೋಗಳಿರ್ತಾರೆ. ಒಬ್ರು ಮೇಜರ್ ಐವಾನ್ ಕ್ಯಾಸ್ಟ್ರೋ ಅಂತ ಹೇಳಿ ಕ್ರಿಶ್ಚಿಯನ್, ಮತ್ತೊಬ್ರು ಹವಿಲ್ದಾರ್ ಕೃಷ್ಣ ಕುಮಾರ್ ಅಂತ ಹರಿಯಾಣದ ಜಾಟ್ ಅವರು, ಇನ್ನು 4ನೇವರು ಹವಿಲ್ದಾರ್ ಜೋಗಾ ಸಿಂಗ್ ಅಂತ ಹೇಳಿ ಪಂಜಾಬಿನ ಯೋಧ. ಆಪತ್ತಿನಲ್ಲಿ ಸಿಕ್ಕಾಕೊಂಡಿದ್ದವರನ್ನ ರಕ್ಷಣೆ ಮಾಡೋದಕ್ಕೆ ಬಂದಿದ್ದಂತಹ ಸೈನಿಕ ಪಡೆ ಇದು. ಹೇಗಿತ್ತು ನೋಡಿ ಕಾಕತಾಳೀಯ. ಹಿಂದೂ ಮಹಿಳೆಯ ರಕ್ಷಣೆಗೆ ಧಾವಿಸಿದ್ದು ಒಬ್ಬ ಪಾರ್ಸಿ, ಒಬ್ಬ ಕ್ರೈಸ್ತ, ಒಬ್ಬ ಜಾಟು, ಮತ್ತೊಬ್ಬ ಸಿಖ್. ಈ 4 ಧರ್ಮಗಳ ವೀರ ಯೋಧರು. ಇನ್ನು ಮೇಜರ್ ಇವಾನ್ ಕ್ಯಾಸ್ಟ್ರೋ ಅಪ್ರತಿಮ ಸಾಹಸಿ, ಮಹಾನ್ ಧೈರ್ಯಶಾಲಿ, ಸೋವಿಯತ್ ಯೂನಿಯನ್ ನಲ್ಲಿ ತರಬೇತಿ ಪಡೆದಿದ್ದ ಪ್ಯಾರಾ ಕಮಾಂಡೋ ಅವರು. ಆಗಷ್ಟೇ ಗೋವಾದಲ್ಲಿ ತಮ್ಮ ತಾಯಿಯ ಅಂತ್ಯ ಸಂಸ್ಕಾರ ಮುಗಿಸಿ ಬಂದಿರ್ತಾರೆ. ಹೆಲಿಕಾಪ್ಟರ್ ನಿಂದ ನೇತಾಡ್ತಾ ಇದ್ದಂತ ಕೇಬಲ್ ಕಾರಿನ ಒಳಗೆ ಇಳಿದು ಅಷ್ಟೂ ಜನರನ್ನ ಅಲ್ಲಿಂದ ಏರ್ಲಿಫ್ಟ್ ಮಾಡ್ತಾರೆ. ಯಾವ ಜಾತಿ, ಯಾವ ಧರ್ಮ, ಯಾವ ಪಂಥ, ಭಾರತೀಯ ಸೈನ್ಯದಲ್ಲಿ ಈ ಯಾವ ಭೇದ ಭಾವನೂ ಇಲ್ಲ. ಅದೊಂದು ಸರ್ವ ಧರ್ಮದ ಸಮನ್ವಯ ಕೇಂದ್ರ. ಭಾರತೀಯ ಸೈನ್ಯ ನೀನ್ ಯಾವ ಜಾತಿ, ನೀನ್ ಯಾವ ಧರ್ಮ, ಇದ್ಯಾವುದನ್ನು ಕೇಳೋದಿಲ್ಲ. ನೀನ್ ಯಾವ ದೇವಸ್ಥಾನಕ್ಕೆ ಹೋಗ್ತೀಯಾ, ಯಾವ ಮಸೀದಿಗೆ ಹೋಗ್ತೀಯಾ, ಅಥವಾ ಯಾವ ಚರ್ಚ್ಗೆ ಹೋಗ್ತೀಯಾ ಅಂತ ಕೂಡ ಕೇಳೋದಿಲ್ಲ. ಸೈನ್ಯ ಕೇಳೋದಿಷ್ಟೇ, ಶತ್ರು ಎದುರಿಗೆ ಬಂದು ನಿಂತಿದ್ದಾಗ ನಿನ್ನ ಪಕ್ಕದಲ್ಲಿ ಮತ್ತೊಬ್ಬ ಸಹಯೋಧ ನಿಂತಿರ್ತಾನೆ. ಆಗ ಅವನಿಗೆ ನಿನ್ನ ಬೆಂಬಲ ಬೇಕಾಗಿರುತ್ತೆ, ನಿನ್ನ ಹೆಗಲು ಬೇಕಾಗಿರುತ್ತೆ, ನಿನ್ನ ಧೈರ್ಯ ಬೇಕಾಗಿರುತ್ತೆ. ಒಬ್ಬ ಸಹೋದರನ ರೀತಿಯಲ್ಲಿ ನೀನು ಅದೆಲ್ಲವನ್ನು ಅವನಿಗೆ ಕೊಟ್ಟು, ಸಮಯ ಬಂದರೆ ನಿನ್ನ ಪ್ರಾಣವನ್ನು ಕೊಟ್ಟು ಈ ದೇಶವನ್ನ ಶತ್ರುಗಳಿಂದ ರಕ್ಷಣೆ ಮಾಡಬಲ್ಲೆಯಾ ಇಲ್ವಾ ಅಂತ ಕೇಳುತ್ತೆ. ಕಾರಣ ಯುದ್ಧ ಭೂಮಿಯಲ್ಲಿ ಶತ್ರುಗಳ ಬಂದೂಕಿನಿಂದ ಬರುವಂತ ಗುಂಡು ನೀನ್ ಯಾರು, ನಿನ್ ಹೆಸರೇನು, ನೀನ್ ಎಲ್ಲಿಂದ ಬಂದೆ, ನೀನ್ ಯಾವ ದೇವರನ್ನು ಪೂಜೆ ಮಾಡ್ತೀಯಾ ಅಂತ ಕೇಳೋದಿಲ್ಲ. ಇಟ್ ಜಸ್ಟ್ ಹಿಟ್ಸ್, ಇಟ್ ಜಸ್ಟ್ wounds, or it takes away your life. ಭಾರತೀಯ ಸೈನ್ಯದಲ್ಲಿ ಒಬ್ಬ ಸೈನಿಕನ ಅಸ್ತಿತ್ವ, ಐಡೆಂಟಿಟಿ ಅಂತಂದ್ರೆ ಅದು ಆತ ಧರಿಸುವಂತ ಸೇನಾ ಸಮವಸ್ತ್ರ, ಅವನು ಪಾಲಿಸುವಂತ ಶಿಸ್ತಿದೆಯಲ್ಲ ಅದೇ ಅವನ ಧರ್ಮ. ಮಾತೃಭೂಮಿಗೆ ಆತ ತೋರಿಸುವಂತಹ ಅನನ್ಯವಾದ ನಿಷ್ಠೆ ಇದೆಯಲ್ಲ ಅದೇ ಅವನ ಪರಮ ಪೂಜೆ, ಆರಾಧನೆ. ಇದೇ ಕಾರಣಕ್ಕೆ ಭಾರತೀಯ ಸೈನಿಕ ನಮ್ಮ ಪಾಲಿಗೆ ಇವತ್ತು ಕೇವಲ ಒಬ್ಬ ಯೋಧನಾಗಿ ಉಳಿದಿಲ್ಲ, ಆತ ಒಂದು ದಂತಕಥೆಯಾಗಿ ಕಂಗೊಳಿಸ್ತಾ ಇದ್ದಾನೆ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.